hello beautiful birds. So let's see ನೋಡೋಣ goddess ದುರ್ಗಾ ದುರ್ಗಾ ದೇವರಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಏಸ್ ಆಫ್ ವಾಂಡ್ಸ್. ಸೊ ನ್ಯೂ ಬಿಗಿನಿಂಗ್, ನ್ಯೂ ಆಪರ್ಚುನಿಟೀಸ್. ಈ ಆಪರ್ಚುನಿಟಿ ಏನಿದೆ ನೋಡಿ, ಅನ್ಎಕ್ಸ್ಪೆಕ್ಟೆಡ್ಲಿ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಇಲ್ಲಿ ದುರ್ಗಾದೇವರು ಹೇಳ್ತಾ ಇದ್ದಾರೆ. ಸೊ ಆಲ್ವೇಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆದಷ್ಟು ಇನ್ನು ಆಸಕ್ತಿಯಿಂದ ಇರಿ, ಲೇಸಿಯಾಗಿ ಇರಬೇಡಿ ಆ್ಯಂಡ್ ಕಂಫರ್ಟ್ ಝೋನಲ್ಲಿ ಇರಬೇಡಿ. ಕಂಫರ್ಟ್ ಝೋನಿಂದ ಹೊರಗೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ನ್ಯೂ ಬಿಗಿನಿಂಗ್, ನ್ಯೂ ಆಪರ್ಚುನಿಟೀಸ್ ನಿಮಗೆ ಬರ್ತಾ ಇದೆ. ಆ್ಯಂಡ್ ಇದು ಆಪರ್ಚುನಿಟಿ ಲೈಕ್ ಇದು ಕ್ರಿಯೇಟಿವಿಟಿ ಯಾವುದೇ ಇರಬಹುದು, ಜಾಬ್, ಕರಿಯರ್ ಚೇಂಜ್, ಮನಿ, ವಾಟ್ ಎವರ್ ಆಪರ್ಚುನಿಟಿ ಇದೆ. ಎಸ್. ಆ್ಯಂಡ್ ಇಲ್ಲಿ ಇನ್ನೊಂದು ಮೆಸೇಜ್ ಇದೆ, ಏನು ಅಂತಂದರೆ ಲೈಕ್ ನೀವು ಶೈನ್ ಆಗ್ತೀರಾ. ಓಕೆ, ಶೈನ್ ಆಗ್ತೀರಾ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಹ್ಯಾಪಿನೆಸ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ರೆ. ಜನರು ಏನು ತಿಳ್ಕೊಳ್ತಾರೆ, ಏನು ಹೇಳ್ತಾರೆ ಅನ್ನೋದು ಸೆಕೆಂಡ್ರಿ. ಬಟ್ ನೀವು ಫಸ್ಟ್ ಆಫ್ ಆಲ್ ಏನು ಫೀಲ್ ಮಾಡ್ತಾ ಇದ್ದೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರಿ. ಹೋಪ್ಲೆಸ್ ಆಗಬೇಡಿ, ಹೆಲ್ಪ್ಲೆಸ್ ಆಗಬೇಡಿ, ಮುಂದೆ ಹೋಗ್ತಾ ಇರಿ. ನೀವು ಮುಂದೆ ಹೋದ ಹಾಗೇ ನಿಮಗೆ ಡೈರೆಕ್ಷನ್ ಸಿಗುತ್ತೆ. ಎಸ್, ಡೆಫಿನೆಟ್ಲಿ ನಿಮಗೆ ಡೈರೆಕ್ಷನ್ ಸಿಗುತ್ತೆ. ಮುಂದೆ ನೀವು ರೈಟ್ ನಾವು ಯಾವ ಡೈರೆಕ್ಷನ್ನ ಚೂಸ್ ಮಾಡಿದ್ದೀರಾ ಅದೇ ಡೈರೆಕ್ಷನಲ್ಲಿ ಹೋಗಿ. ಆ ಡೈರೆಕ್ಷನ್ ನಿಮಗೆ ಹೋಪ್ಲೆಸ್, ಹೆಲ್ಪ್ಲೆಸ್ ಅಂತ ಆಗ್ಬೋದು. ಬಟ್ ಆ ಡೈರೆಕ್ಷನ್ನ ಕಂಟಿನ್ಯೂ ಮಾಡ್ತೀರಾ ಅಂತಂದರೆ ಸಕ್ಸಸ್ ಇದೆ, ಗ್ರೋತ್ ಇದೆ, ಅಬಂಡೆನ್ಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಓಕೆ, ಸೊ ಇನ್ನೊಂದು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ಮೆಂಟಲಿ ರೆಸ್ಟ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಸ್ವಲ್ಪ ಪಾಸನ್ನು ತೊಗೊಳ್ಳಿ. ಆ್ಯಂಡ್ ನೀವು ಅಂದ್ಕೊಂಡ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ನೀವು ಪಾಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಅವಸರ ಮಾಡೋದಕ್ಕೆ ಹೋಗಬೇಡಿ, ಯಾವುದಕ್ಕೂ ಕೂಡ ಅವಸರ ಮಾಡೋದಕ್ಕೆ ಹೋಗಬೇಡಿ. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ನಿಮ್ಮ ಬಗ್ಗೆ ಯೋಚನೆ ಮಾಡಲಿ, ಬಟ್ ನೀವಾಗಿರಿ. ಓಕೆ, ಸೊ ಎಸ್, ದ್ಯಾಟ್ಸ್ ಇಟ್. ಬಾಯ್.